ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಈಗ ಜಸ್ಟ್ ನಾನು ಪಾರ್ಟ್ 1 ವೀಡಿಯೋ ಬಿಟ್ಟಿದ್ದೀನಿ 5 o'clock ಹಂಗೆ. ಇವಾಗ ನೆಕ್ಸ್ಟ್ ನಾನು ಪಾರ್ಟ್ 2ನ ಇದರಲ್ಲಿ ಕವರ್ ಮಾಡ್ತಾಯಿದ್ದೀನಿ. ಅದರಲ್ಲಿ 1 ಮತ್ತು 2 ಮಾರ್ಕ್ಸ್ನ ಮಾಡಿದ್ದೆ. ಇದರಲ್ಲಿ 3 ಮತ್ತು 4 ಮಾರ್ಕ್ಸ್ ಈ ವಿಡಿಯೋದಲ್ಲಿ ಅನಲೈಸ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮ್ಯಾಥ್ಸ್ಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಡಿಯೋನು ಬಿಡ್ತಾ ಹೋಗ್ತಾಯಿದ್ದೀನಿ. ಇವತ್ತಿಂದನೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಇನ್ನೊಂದು ಖುಷಿ ವಿಚಾರ ಏನಂದರೆ, ಇವತ್ತು ನಡೆದ ಸೈನ್ಸ್ ಎಕ್ಸಾಮ್ನಲ್ಲಿ ನಾವು ಮೊನ್ನೆ ಕೊಟ್ಟಿರೋ ವೀಡಿಯೋದಿಂದನೇ 60 ಮಾರ್ಕ್ಸು ಬಂದಿತ್ತು. ಬೇಕಾದ್ರೆ ಸುಳ್ಳಾಗಿದ್ರೆ ನೀವು ಬೇಕಾದ್ರೆ ಇನ್ನೊಂದು ಸತಿ ವೀಡಿಯೋಗಳನ್ನ ನೋಡಿ. ನನ್ನ ಕಮೆಂಟಲ್ಲೂ ತಿಳಿಸಿದ್ರು, ಎಲ್ಲರೂ ಮೆಸೇಜು ಕೂಡ ಮಾಡಿದರು. 60% ಬಂದಿತ್ತು ಆಲ್ಮೋಸ್ಟು. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ವೀಡಿಯೋನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿತೌಟ್ ಸಬ್ಸ್ಕ್ರೈಬ್ ನೋಡಿಬಿಡಿ ದಯವಿಟ್ಟು ಪ್ಲೀಸ್. ನನಗೂ ಒಂದು ಪ್ರೋತ್ಸಾಹ ಬರುತ್ತೆ. ನೀವು ಸಬ್ಸ್ಕ್ರೈಬು ಮತ್ತು ಲೈಕ್ಸು ಕಮೆಂಟ್ಸ್ ಮಾಡೋದ್ರಿಂದ ನನಗೂ ಒಂದು ಹುಮ್ಮಸ್ಸು ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಣ ಅಂತ. ಯಾಕಂದರೆ ನನಗೂ ಸ್ವಲ್ಪ ಇದು ಡಿಮೋಟಿವೇಟ್ ಆಗಿಬಿಡುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಇದು 3 ಮಾರ್ಕ್ಸ್ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೊಂದು ವೀಡಿಯೋನ ನೋಡ್ಕೊಳ್ಳಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಕನ್ನಡ ವಿತ್ ಇಂಗ್ಲೀಷ್ ಎರಡೂ ಇದೆ. ಸೊ ನೀವು ಎಷ್ಟೋ ಜನ ಕಮೆಂಟಲ್ಲಿ ಕೇಳ್ತೀರಾ, ಕನ್ನಡ ಹಾಕಿದರೆ ಇಂಗ್ಲೀಷ್ ಮೀಡಿಯಮ್ ಅಂತೀರಾ, ಇಂಗ್ಲೀಷ್ ಹಾಕಿದರೆ ಕನ್ನಡ ಮೀಡಿಯಮ್ ಅಂತೀರಾ. ಸೊ ಅದಕ್ಕಾಗಿ ನಾನು ಕೂತ್ಕೊಂಡು ಎಷ್ಟೇ ಟೈಮ್ ಆದರೂ ಕೂಡ ಕನ್ನಡ ವಿತ್ ಇಂಗ್ಲೀಷ್ ಬರ್ದಿದ್ದೀನಿ ನಿಮಗೋಸ್ಕರನೇ. ಬೆಳಗಿಂದ ಟೈಮ್ ಎಷ್ಟು ಹೋದ್ರೂ ಪರವಾಗಿಲ್ಲ ಅಂತ ಎರಡೂ ಬರ್ದಿದ್ದೀನಿ. ಅದಕ್ಕೋಸ್ಕರ ನಾನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗ್ತೀನಿ. ಕ್ವೆಶನ್ಸ್ ನೋಡ್ಕೊಳ್ಳಿ. ಓದ್ಕೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ, ವಿಡಿಯೋ ಲೆಂತ್ ಆಗಿದೆ. ಸೊ ಅದಕ್ಕಾಗಿ ಎಲ್ಲಾದರೂ ಏನಾದ್ರು ಮಿಸ್ಟೇಕ್ ಇದ್ರೂ ನನಗೆ ತಿರ್ಗಾ ಹೇಳಿ ಕಮೆಂಟ್ ಮಾಡಿದ್ರಲ್ಲಿ. ಈ ಕೆಳಗಿನ ಕೋಷ್ಟಕದಲ್ಲಿ 1 ಗ್ರಾಮದ 100 ಹೊಲಗಳಲ್ಲಿ ಪ್ರತಿ ಹೆಕ್ಟರ್ಗೆ ಉತ್ಪಾದಿಸುವ ಗೋಧಿಯ ಇಳುವರಿಯನ್ನು ನೀಡಲಾಗಿದೆ. ಈ ದತ್ತಾಂಶಗಳಿಗೆ ಅಧಿಕ ಇರುವ ವಿಧಾನದ ಓಜು ರಚಿಸಿ. ಅದೇ ರೀತಿ ಇಂಗ್ಲೀಷಲ್ಲಿ, ದ ಟೇಬಲ್ ಬಿಲೋ ಗಿವ್ಸ್ ದ yield ಆಫ್ wheat produced per hectare in 100 fields in a village. Create an overarching method statement for this data. ನೋಡ್ತಾ ಇರ್ಬೋದು. ಇದೆ ಕೆಲವೊಂದು ಕಡೆ ಇಂಗ್ಲೀಷಲ್ಲಿ ನಾನು ಇದು ಮಾಡಿಲ್ಲ. ನಿಮ್ಗೆ ಗೊತ್ತಿರುತ್ತೆ, ಟೆಕ್ಸ್ಟ್ ಬುಕ್ ನೋಡ್ಕೊಳ್ಳಿ, ನಿಮಗೂ ಬರ್ಸಿರ್ತಾರೆ. ಕೆಲವೊಂದು ಕಡೆ ನನಗೆ ಇದು ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ. ಇಂಗ್ಲೀಷ್ನ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕಡೆನೂ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು. ವೃತ್ತಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲ ಇಂಪಾರ್ಟೆಂಟೇ. ಹೇಳಿಕೆ ಪ್ರಶ್ನೆ ಆಗಿದೆಯಲ್ಲ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. Prove that a tangent drawn at any point on the circle is perpendicular to the radius drawn at the point of tangency. ಅದೇ ರೀತಿ 8ನೇ ಕ್ವೆಶನ್ ನೋಡೋದಾದರೆ, 4 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳನ್ನು ಹೊಂದಿರುವ ತ್ರಿಭುಜಗಳನ್ನು ರಚಿಸಿ. ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 3/4 ರಚಿಸಿ. ಇಂಗ್ಲೀಷಲ್ಲಿ ನೋಡಿದ್ರೆ, ಕನ್ಸ್ಟ್ರಕ್ಟ್ 4 ಸೆಂಟಿಮೀಟರ್, 6 ಸೆಂಟಿಮೀಟರ್ and 8 ಸೆಂಟಿಮೀಟರ್ sided triangles. Construct another triangle such that each of its sides is equals to 3/4 of the corresponding sides of the triangle previously drawn. ಎಲ್ಲಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ. ಎಲ್ಲಾದರೂ ಏನಿದ್ರೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೆ ಸ್ಕಿಪ್ ಮಾಡಿದರೆ ತಿರ್ಗಿ ನೀವೇ ಮಿಸ್ ಮಾಡ್ಕೊತೀರಾ. ಆನ್ಸರ್ ಅಂತೂ ದಯವಿಟ್ಟು ಕೊಡೋಕ್ಕಾಗಿಲ್ಲ, ಅದೊಂದು ಕ್ಷಮೆ ಇರಲಿ. ಅದಕ್ಕೆ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಒಂದು PDF ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ನಾನು ಆ PDF ಫುಲ್ಲು ಆನ್ಸರ್ಸ್ ಇದೆ, ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್. ನಾಳೆ ಇವತ್ತು ನಾನು ಈ ಫಾರ್ಮುಲಾ ಮ್ಯಾಥ್ಸು ಫುಲ್ ಪಾರ್ಟ್ 1 ಪಾರ್ಟ್ 2 ಬುಕ್ಕಿಂದ ಏನೇನು ಫಾರ್ಮುಲಾ ಇತ್ತು ಎಲ್ಲ ಫಾರ್ಮುಲಾನು ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದು ವಿತಿನ್ 9 o'clock. ಅದಾದಮೇಲೆ ನಾಳೆಯಿಂದ ನಾನು ಪ್ರತಿಯೊಂದು ಪಾಠದಿಂದ ಸಮಾಂತರ ಶ್ರೇಣಿಗಳಿಂದ ಹಿಡಿದು ಲಾಸ್ಟ್ ಗಂಟ ಇದು ಏನೇನು ಪಾಠಗಳು ಅಲ್ಲಿವರೆಗೂ ಚಾಪ್ಟರ್ ವೈಸೇ ಹೋಗ್ತೀನಿ, ಒಂದೊಂದೇ ಹೋಗ್ತೀನಿ. ಅದು ಎಷ್ಟು ವೀಡಿಯೋ ಆದರೂ ಪರವಾಗಿಲ್ಲ, ಒಂದೊಂದೇ ಹೋಗ್ತಾ ಇರ್ತೀನಿ. ಅದು ಸೊ ಕರೆಕ್ಟ್ ದಯವಿಟ್ಟು ನೋಡ್ಕೊಳ್ಳಿ. ಬೆಳಗ್ಗೆಯಿಂದ ಬರೆದಿದ್ದೀನಿ ಇದನ್ನೆಲ್ಲ, ಅದು ಕನ್ನಡ ವಿತ್ ಇಂಗ್ಲೀಷ್ ಅಲ್ಲ. ಸೊ ಇನ್ನೂ ಟೈಮ್ ತೊಗೊಂಡಿದ್ದೀನಿ, ಹೆವಿ ಟೈಮ್ ತೊಗೊಂಡಿದ್ದೀನಿ ಬರೆಯೋಕ್ಕೆ. ಸೊ ದಯವಿಟ್ಟು ಪೂರ್ತಿ ವೀಡಿಯೋ ನೋಡಿ. ಏನು ಅನ್ನಿಸ್ತದೆ ನಿಮ್ಗೆ ಕಮೆಂಟಲ್ಲಿ ಮಾಡಿ ನನಗೆ.
ಆಲ್ಮೋಸ್ಟ್ ಸೈನ್ಸು ಮತ್ತು ಈ ಕನ್ನಡ ಎಕ್ಸಾಮ್ ಇವೆಲ್ಲ ನಾವು ಕೊಟ್ಟಿರೋ 80% ಅದರಲ್ಲೇ ಬಂದಿದೆ, ಅದು ಮಾತ್ರ ಕನ್ಫರ್ಮ್. ಕೇಂದ್ರವು ಇರುವ 2 ಏಕಕೇಂದ್ರೀಯ ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 7 ಸೆಂಟಿಮೀಟರ್ ಮತ್ತು 14 ಸೆಂಟಿಮೀಟರ್ ಇವೆ ಮತ್ತು ತ್ರಿಭುಜ AOC = 40 ಡಿಗ್ರಿ ಆದರೆ ಚಿತ್ರದಲ್ಲಿ ಛಾಯೀಕೃತ ಭಾಗದ ವಿಸ್ತೀರ್ಣ. ಸೊ ಇದನ್ನ ಇಂಗ್ಲೀಷಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿಲ್ಲ, ಕರೆಕ್ಟಾಗಿ ನೋಡ್ಕೊಳ್ಳಿ ಅದನ್ನು. ನಿಮ್ಗಾದರೆ ಗೊತ್ತಾಗುತ್ತದೆ, ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಕೆಳಗಡೆ ಟ್ರಾನ್ಸ್ಲೇಟ್ ಮಾಡಿರೋದು ಹಾಕ್ತೀನಿ. ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಕಮೆಂಟಲ್ಲಿ ನಾನು ಪ್ರತಿಯೊಂದು ಸಾಲ್ವ್ ಮಾಡೋಕೆ ಹೋಗ್ತಾಯಿದ್ದೀನಿ. ಅದಕ್ಕೆ ನೋಡ್ತಾ ಇರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ 16 ಕ್ವೆಶನ್ ಇದೆ ಇದರಲ್ಲಿ, 3 ಮಾರ್ಕ್ಸು. ಇಷ್ಟೊಂದು ಚೆನ್ನಾಗಿ ಓದ್ಕೊಳ್ಳಿ. ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಬೆಸ್ಟು ಕ್ವೆಶನ್ಸ್ ಇವು. 2022-23 ಗಂಟ 3 ಇಯರ್ದು ಮೋಸ್ಟ್ ರಿಪೀಟ್ ಆಗಿರೋಂಥ ಕ್ವೆಶನ್ಗಳು ಇದರಲ್ಲಿರೋದು, ನಾನು ಅಪ್ಲೋಡ್ ಮಾಡಿರೋದು. ನೋಡಿ 12ನೇ ಕ್ವೆಶನ್. ಒಂದು ಆಯತಾಕಾರದ ಜಮೀನಿನ ಕರ್ಣವು ಅದರ ಚಿಕ್ಕ ಬಾಹುಗಿಂತ 20 ಮೀಟರ್ ಹೆಚ್ಚಾಗಿದೆ. ಚಿಕ್ಕ ಬಾಹು ದೊಡ್ಡ ಬಾಹುಗಿಂತ 10 ಮೀಟರ್ ಕಡಿಮೆಯಾಗಿದೆ. ಈ ಆಯತಾಕಾರದ ಜಮೀನಿನ ಬಾಹುಗಳ ಅಳತೆ ಕಂಡುಹಿಡಿಯಿರಿ. ಕೆಲವೊಂದು ಕಡೆ ಮಾಡೋಕ್ಕಾಗಿಲ್ಲ ಟ್ರಾನ್ಸ್ಲೇಟು, ಸೊ ಕ್ಷಮೆ ಇರಲಿ. ದಯವಿಟ್ಟು ಈ ಕ್ವೆಶನ್ ನಂಬರ್ ಹಾಕಿ, ಪ್ಲೀಸ್ ಟ್ರಾನ್ಸ್ಲೇಟ್ ದಿಸ್ ಕ್ವೆಶನ್ ಇಂಗ್ಲೀಷಲ್ಲಿ ಬೇಕಾಗಿತ್ತಂದರೆ ಈ ಥರ ಹೇಳಿ, ನಾನು ಇಮಿಡಿಯೇಟ್ಲಿ ನಿಮಗೆ ರೆಸ್ಪಾಂಡ್ ಮಾಡ್ತೀನಿ. ನೀವು ಇಲ್ಲೂರು ಏನೇನು ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ ಅದನ್ನೇ ನಾನು ಅಪ್ಲೋಡ್ ಮಾಡ್ತಿರೋದು ಅಂಥ ವೀಡಿಯೋಗೆ, ಓಕೆನಾ. ಮತ್ತು ನಿಮ್ಗೆ ಟೈಮು ಬೇಕು ಓದ್ಕೊಳಕ್ಕೆ ಅಂದ್ಕೊಂಡು ನಾನು ಆಲ್ಮೋಸ್ಟ್ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಾಂದರೆ ನಾನು ನಾಳೆ ನಾಡಿದ್ದು ಮಾಡ್ಕೊತಿದ್ದೆ. ನಿಮ್ಗೆ ಟೈಮ್ ಬೇಕಲ್ಲ, ಸೊ ನಿಮಗೂ ಓದ್ಕೊಳಕ್ಕೆ ಟೈಮ್ ಇರೋಲ್ಲ. ನೋಡಿ ಇದು ಲಾಸ್ಟ್ ಇಲ್ಲೇ ಐತಲ್ಲ, 5 - 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 2 + 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಂದರೆ ಇದೆ ಇರ್ಯಾಷನಲ್ ನಂಬರ್ಸು. ಸೊ ಪ್ರೂವ್ ಮಾಡಿ ಅಂತ ಕೇಳ್ತಾರೆ ಈ ಕ್ವೆಶನ್ಸು. ಯಾವುದಾದ್ರೂ ಒಂದು ಇದು ಬರಲಿಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟ ರಿಲೇಟೆಡ್ ಅದೇ ಕ್ವೆಶನ್ ಬರುತ್ತೆ, ಅದೊಂದು ಅರ್ಥ ಮಾಡ್ಕೊಂಬಿಡಿ. ನೆಕ್ಸ್ಟ್ ನೋಡೋದಾದರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಪ್ರೂವ್ ದಟ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆ್ಯನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್ ಇನ್ ಲೆಂತ್. ನೋಡ್ತಾ ಇರ್ಬೋದು, ಟೋಟಲ್ 16 ಕ್ವೆಶನ್ಸ್, 100% ಇಂಪಾರ್ಟೆಂಟ್. ಚೆನ್ನಾಗಿ ಓದ್ಕೊಳ್ಳಿ. ನೋಡಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡಿದ್ರೆ ಅಂದ್ಕೊತೀನಿ. ಏನೇ ಡೌಟ್ ಇದ್ದರೂ ಕಮೆಂಟಲ್ಲಿ ಮಾಡಿ. ನೆಕ್ಸ್ಟ್ ಹೋಗ್ತಾ ಇದ್ದೀನಿ 4 ಮಾರ್ಕ್ಸ್ಗೆ. ಇದರಲ್ಲಿ ಒಂದು 6-5 ಕ್ವೆಶನ್ಸ್ ಕೊಟ್ಟಿದ್ದೀನಿ, ಇದನ್ನು ಚೆನ್ನಾಗಿ ಓದ್ಕೊಳ್ಳಿ. ಎಕ್ಸ್ಟ್ರಾನು ಓದ್ಕೊಂಡಿರಿ 4 ಮಾರ್ಕ್ಸ್. ನಾನು ಇನ್ನೂ ಟ್ರೈ ಮಾಡ್ತಾಯಿದ್ದೀನಿ 4 ಮಾರ್ಕ್ಸ್ ತೆಗಿಯೋಕ್ಕೆ. ಅದನ್ನು ಸಿಕ್ಕರೆ ನಾಳೆ ತಿರ್ಗಿ ಅಪ್ಲೋಡ್ ಮಾಡ್ತೀನಿ. ನಾಳೆ ಅಂತೂ ಕನ್ಫರ್ಮ್ ಬದಿಕೊಳ್ಳಿ. 1ನೇ ಚಾಪ್ಟ್ರಿಂದ ಹಿಡಿದು ಫುಲ್ ಲಾಸ್ಟ್ ಚಾಪ್ಟರ್ ಗಂಟ ಫುಲ್ಲು ಪ್ರತಿಯೊಂದು ಚಾಪ್ಟ್ರದ್ದು ತೊಗೊಂಡು ಹೋಗ್ತಾಯಿದ್ದೀನಿ ನಾಳೆ. ಇದು ಯಾವುದೋ ಅದು ಇದು PDF ತಂದು ನಾನು ಅನಲೈಸ್ ಮಾಡ್ತಾಯಿಲ್ಲ, ಸ್ವಂತವಾಗಿ ನಾನೇ ಬರೆದು ಇದು ಮಾಡಿರೋದು. ಸೊ ದಯವಿಟ್ಟು ನೋಡಿ, ವಿಡಿಯೋನ ಪೂರ್ತಿ ನೋಡಿ. ನೆಕ್ಸ್ಟ್ ಬನ್ನಿ 5 ಮಾರ್ಕ್ಸ್ ನೋಡೋಣ. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಸೊಲ್ಯೂಷನ್ ಟು ದ ಫಾಲೋವಿಂಗ್ ಪೇರ್ ಆಫ್ ಲೈನಿಯರ್ ಈಕ್ವೇಷನ್ಸ್ ಬೈ ಮ್ಯಾಪ್ ಮೆಥಡ್. ಕ್ವೆಶನ್ ಇಲ್ಲೇ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಏನು ಡೌಟ್ ಇದ್ದರೂ ನಾನು ಕಮೆಂಟಲ್ಲಿ ನಿಮ್ಗೆ ಪರಿಹಾರ ಕೊಡ್ತೀನಿ. ಕಮೆಂಟಲ್ಲಿ ಬನ್ನಿ, ಸಬ್ಸ್ಕ್ರೈಬ್ ಆಗಿ. ನಾವು ಇನ್ನೇನು 500 ಹತ್ರ ಇದ್ದೀವಿ ಸಬ್ಸ್ಕ್ರೈಬರ್ಸು, 500 ದಾಟಿಸ್ಬಿಡೋಣ ಇವತ್ತು. ಸೊ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ನಿಮ್ಗೆ ಯಾವುದೇ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಒಂದು ಕಾಸ್ಟ್ ಇರೋಲ್ಲ, ಫ್ರೀ ಇರುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ನಾನು, ಯಾಕಂದರೆ ಬೆಳಗ್ಗೆಯಿಂದ ನಾನು ಶ್ರಮಪಟ್ಟು ಬರೆದಿದ್ದೀನಿ, ಅದಕ್ಕೆ ಪ್ರತಿಫಲ ನೀವು ಕೊಡಬೇಕು ಅದ್ರ ಮೂಲಕ. ನನಗೂ ಅವಾಗ ಒಂದು ಒಳ್ಳೆ ಮೋಟಿವೇಟ್ ಆಗಿಬಿಡುತ್ತೆ, ನೆಕ್ಸ್ಟ್ ವೀಡಿಯೋ ಮಾಡೋಣ. ಇಲ್ಲಾಂದರೆ ನನಗೆ ಡಿಮೋಟಿವೇಟ್, ವ್ಯೂಸ್ ಬರ್ತಾಯಿಲ್ಲ, ಯಾರು ನೋಡ್ತಾ ಇಲ್ಲ, ಹಂಗಾರೆ ಯೂಸ್ ಇಲ್ಲ ಅಂತ ನನಗೆ ಅನಿಸ್ಬಾರ್ದು. ಸೊ ಅದಕ್ಕಾಗಿ ನೀವು ಕೇಳ್ಕೊತಾ ಇದ್ದೀನಿ. ಹೇಳಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕ್ವೆಶನ್ಸ. ಇಲ್ಲಿದು ಆ್ಯಡ್ ಮಾಡಬೇಕು, ಇಲ್ಲಿ ಕೆಳಗೆ ಬರ್ದಿದ್ದೀನಿ. ಎಲ್ಲಾದರೂ ರಾಂಗ್ಸ್ ಇದ್ದರೆ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿಲ್ಲ ಇಲ್ಲೆಲ್ಲ ನಾನು, ದಯವಿಟ್ಟು ಅದು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಬೇಕಂದರೆ ಇಮಿಡಿಯೇಟ್ಲಿ ನೀವು ಕಮೆಂಟ್ ಮಾಡಿ ಇಂಗ್ಲೀಷ್ಗೆ. ಆಲ್ಮೋಸ್ಟ್ ಬೇರೆಯವೆಲ್ಲ ಮಾಡಿದ್ದೀನಿ, ಇದು ಈ ಒಂದು 2-3 ಕ್ವೆಶನ್ ಮಾತ್ರ ಮಾಡಿಲ್ಲ, ಟೈಮ್ ಸಾಲಿಲ್ಲ. ಸೊ ನಾನು ಈ ವಿಡಿಯೋ ಆ್ಯಕ್ಚುಲಿ 7 ಗಂಟೆಗೆ ಅಪ್ಲೋಡ್ ಮಾಡಬೇಕಿತ್ತು, ಆಗಲೇ ಟೈಮ್ ಆಗಿಬಿಟ್ಟಿದೆ 7:15. ಸೊ ಅದಕ್ಕಾಗಿ ನಾನು ಇಷ್ಟ ಗಂಟೆ ಕೂತ್ಕೊಂಡು ಬರೆದಿದ್ದೀನಿ. ಬನ್ನಿ 3ನೇ ಕ್ವೆಶನ್ನು. 20 ಸೆಂಟಿಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದಗಳನ್ನು ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇವೆ. ಹಾಗಾದರೆ ಪ್ರಸರಣ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ.
ನೋಡಿ 4ನೇ ಕ್ವೆಶನ್. ಒಂದು ಸಮಾಂತರ ಶ್ರೇಣಿಯಲ್ಲಿ 37 ಪದಗಳಿವೆ. ಅದರ ಮೊದಲ ಮೊತ್ತ 12 ಮತ್ತು ಈ ಶ್ರೇಣಿಯ ಕೊನೆಯ 3 ಪದಗಳ ಮೊತ್ತವು 318 ಆದಾಗ ಶ್ರೇಣಿಯ ಮೊದಲ ಪದ ಮತ್ತು ಕೊನೆಯ ಪದಗಳನ್ನು ಕಂಡುಹಿಡಿಯಿರಿ. ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ, ಫೋನ್ ಬರ್ತಿದೆ, ದಯವಿಟ್ಟು ಕ್ಷಮೆ ಇರಲಿ. ನೆಕ್ಸ್ಟು 5ನೇ ಕ್ವೆಶನ್. ಸಮಾಂತರ ಶ್ರೇಣಿಯ 3 ಪದಗಳ ಮೊತ್ತ 15 ಮತ್ತು ಅವುಗಳ ಅಂತ್ಯಪದಗಳ ವರ್ಗಗಳ ಮೊತ್ತ 58 ಆಗಿದೆ. ಈ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ. ಸೊ ಇನ್ನೂ ಬೇರೆ ಬೇರೆ ಲೆಸನಿಂದ ಬೇರೆ ಬೇರೆ ಕ್ವೆಶನ್ಸ್ ಇದೆ, ಇನ್ನೂ ಅದು ನಾನು ರೆಡಿ ಮಾಡ್ತಾಯಿದ್ದೀನಿ. ಸೊ ನೀವು ಆಲ್ಮೋಸ್ಟು ಎಕ್ಸ್ಟ್ರಾ ಓದ್ಕೊಂಡಿರಿ, ಇದೆ ಅಂತ ಡಿಪೆಂಡ್ ಆಗ್ಬಿಡಿ. ಯಾರು ಜಸ್ಟ್ ಪಾಸ್ ಆಗಬೇಕು ಅಂಥವ್ರು ಮಾತ್ರ ಕರೆಕ್ಟಾಗಿ ಇದನ್ನು ನೋಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಸ್ಕೋರಿಂಗ್ ಮಾಡ್ಬೇಕು ಅನ್ನೋರು ಇದನ್ನು ಫುಲ್ಲು ಪ್ರಿಪೇರ್ ಇದಕ್ಕೆ ಕೊಡಿ, ನಿಮ್ಮ ಹೆಚ್ಚು ಒಂದು ಕಾನ್ಸಂಟ್ರೇಷನ್ನು. ಆಮೇಲೆ ಎಕ್ಸ್ಟ್ರಾ ಮೇಲೆ ನೀವು ಓದ್ಕೊಳ್ಳಿ. ಇದು ಯಾಕಂದರೆ ತುಂಬ ಇಂಪಾರ್ಟೆಂಟ್, ಇವು ಹೇಳ್ತಾಯಿದ್ದೀನಿ ಮತ್ತೊಮ್ಮೆ ನಿಮಗೆ. ಸೊ ದಯವಿಟ್ಟು ನೆಗ್ಲೆಕ್ಟ್ ಮಾಡಿಬಿಡಿ ಇದನ್ನು. ಬನ್ನಿ ನೆಕ್ಸ್ಟ್ ಕ್ವೆಶನ್ನು. 2 ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತವೆ. ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಸೊ ಕೆಲವೊಂದು ಇಂಗ್ಲೀಷಲ್ಲಿ ಮಾಡಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸತಿ ನಿಮಗೆ ಸ್ಕ್ರಾಲ್ ಡೌನ್ ಮಾಡಿ ತೋರಿಸ್ತಾ ಹೋಗ್ತೀನಿ ಕ್ಲೀನಾಗಿ. ನಾಳೆಯಿಂದಂತೂ ಚಾಪ್ಟರ್ ವೈಸ್ ಸ್ಟಾರ್ಟ್ ಆಗುತ್ತೆ ನಂದು. ನಾಳೆಯಿಂದ ಮಿಸ್ ಮಾಡ್ಕೋಬೇಡಿ, ಹೇಳ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಚಾಪ್ಟರ್ ವೈಸ್. 1ನೇ ಚಾಪ್ಟರ್ ಸಮಾಂತರ ಶ್ರೇಣಿಗಳಿಂದ ಹಿಡಿದು ಸ್ಟಾರ್ಟ್ ಮಾಡ್ತೀನಿ. ಫುಲ್ಲು ನಾಳೆ ಪೂರ್ತಿ ದಿವಸ ಎಲ್ಲ ಚಾಪ್ಟರ್ ಅಪ್ಲೋಡ್ ಮಾಡಿಬಿಡ್ತೀನಿ. ನಾಡಿದ್ದಕ್ಕೆ ಏನಾದರೂ ರಿವಿಷನ್ ಇದ್ದರೆ ವಿತ್ ಇಂಪಾರ್ಟೆಂಟ್ ಕ್ವೆಶನು, ಪಾಸಿಂಗ್ ಪ್ಯಾಕೇಜಸ್ಸು, ಇಂಪಾರ್ಟೆಂಟ್ ಫಾರ್ಮುಲಾಸು, ಏನು ಒಂದು ವೇಳೆ ನಾವು ಏನು ಲೆಕ್ಕಗಳನ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ದೀನಿ ಅಟ್ಲೀಸ್ಟ್ ಪಾಸ್ ಆಗಬೇಕು ಅನ್ನೋರಿಗೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ತರ್ತೀನಿ ಅದರದ್ದು ಹಿಂಗಂತ. ಸೊ ದಯವಿಟ್ಟು ನೋಡಿ, ನಾವು ಬರ್ತಾ ಇರೋದು ಎಕ್ಸಾಮ್ಗೆ, ಅದೊಂದು ನನ್ನ ಖುಷಿ ವಿಚಾರ. ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು. ನಿಮ್ಗೆ ಯಾವುದೇ ರೀತಿಯ ಒಂದು ದುಡ್ಡು ಕೊಡಬೇಕು ಅಂಬೋದಿಲ್ಲ, ಸಬ್ಸ್ಕ್ರೈಬ್ ಎಲ್ಲ ಫ್ರೀನೇ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ತದೆ. ಫೈನಲಿ ಎಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಸೊ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ನಾಳೆ ಅಂತೂ ಚಾಪ್ಟರ್ ವೈಸ್ ಹೆಂಗಂದರೆ ಫಸ್ಟ್ ಕನ್ನಡ ಮೀಡಿಯಮ್, ಅದಾದಮೇಲೆ ಇಂಗ್ಲೀಷ್ ಮೀಡಿಯಮ್ ವಿತ್ PDF ಇತ್ತಾ ಹೋಗ್ತೀನಿ, ಕರೆಕ್ಟಾಗಿ ಇಡ್ತೀನಿ. ಅದಕ್ಕೆ ನಾನು ಸುಮ್ಮನೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಮತ್ತು ಇಬ್ಬರಿಗೂ ಅದು ಬೇಡ ಅಂತ ಕನ್ಫ್ಯೂಸು. ಸೊ ಇಬ್ಬರಿಗೂ ಒಟ್ಟಿಗೆ ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಒಂದೇ ವೀಡಿಯೋದಲ್ಲಿ ಒಂದೊಂದು ಚಾಪ್ಟರ್ ವೈಸ್ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ಅದು ಕವರ್ ಮಾಡಿಬಿಡ್ತೀನಿ. ನೀವು ಹಂಗೆ ಡೈರೆಕ್ಟಾಗಿ ನೋಡ್ಕೋಬೋದು ಅದನ್ನು. ಸೊ ಅಲ್ಲೇನು ತೊಂದರೆ ಇಲ್ಲ. ಅದು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ನೈಟ್ ಪೂರ್ತಿ ಕೂತ್ಕೊಂಡು ಮಾಡಬೇಕು ಅದನ್ನು ಪ್ರಿಪೇರು. ಸೊ ಬೆಳಗ್ಗೆಯಿಂದ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ನೋಡಿ, ನಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ನೀವು ಕೊಡಬೇಕು. ನೋಡಿದ್ರಲ್ಲ, ಹಂಗೆ ಇವತ್ತು 9 ಗಂಟೆ ಸುಮಾರಿಗೆ ನಾನು ಪಾರ್ಟ್ A ಮತ್ತು ಪಾರ್ಟ್ B ಬುಕ್ಕಿಂದ ಹಿಡಿದು ಪ್ರತಿಯೊಂದು ಫಾರ್ಮುಲಾ 1ನೇ ಚಾಪ್ಟ್ರಿಂದ ಕೊನೆ ಚಾಪ್ಟರ್ವರೆಗೂ ಏನೇನು ಫಾರ್ಮುಲಾಸ್ ಇವೆ, ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಎರಡರದ್ದು ಸೇರಿಸಿ ಅದು ಒಂದು ವೀಡಿಯೋ ಮಾಡ್ತೀನಿ ಸಪ್ರೇಟು. ಅದು ಇವತ್ತು 9 ಗಂಟೆಗೆ ಬಿಡ್ತೀನಿ. ನಾನು ಕರೆಕ್ಟಾಗಿ ನೋಡ್ತಾ ಇರಿ ಚಾನಲ್ನ. ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿದ್ದೀರಾ. ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅವರು ನೋಡಲಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಏನಿದ್ರು ಕಮೆಂಟಲ್ಲಿ ಕಮೆಂಟ್ ಮಾಡು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮತ್ತೆ ಅದೇ ಹೇಳಿದ್ದೀನಿ, ಇವತ್ತು ಫಾರ್ಮುಲಾ ವೀಡಿಯೋ ಬಿಡ್ತೀನಿ. ನಾಳೆಗೆ ತಿರ್ಗಾ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಿಡ್ತಾ ಹೋಗ್ತೀನಿ. ಸಬ್ಸ್ಕ್ರೈಬ್ ಆಗಿರಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಓಕೆ, ಬಾಯ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.